ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇನ್ ಕೇಸ್ ಏನಾದರೂ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂತಂದರೆ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಈ ವ್ಲಾಗ್ ಬಂದು ನಮ್ಮ ಅಪ್ಪ ಅಮ್ಮಂದು ಮ್ಯಾರೇಜ್ ಆ್ಯನಿವರ್ಸರಿ ಇದೆ, ಅದರ ಸೆಲೆಬ್ರೇಷನ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೋಡಿ ಗೈಸ್, ನಾನಿಲ್ಲಿ ಇಂಟ್ರೋ ಕೊಡ್ತಾ ಇದ್ದರೆ ಬ್ಯಾಕ್ಗ್ರೌಂಡಲ್ಲಿ ಒಬ್ಬ ಅವ್ನ ವ್ಲಾಗ್ ನೋಡ್ತಾ ಇದ್ದಾನೆ. ಬರೋ ಇಲ್ಲಿ ಇರೋ. ಏನು ಎಲ್ಲ ಮರ್ತುಬಿಟ್ಟ ಅಷ್ಟೇ. ನೋಡಿ ಹಿಂಗೆ ಬಂದ ತಕ್ಷಣ ಏನು ಹೇಳ್ತಾ ಇದ್ದೆ ನೀನು? ಫ್ಲ್ಯಾಶು ನಾನೇ ಕಾಣಿಸ್ತಾ ಇಲ್ಲ. ಫ್ಲ್ಯಾಶ್ ಎಲ್ಲ ಹಾಕಿದ್ದೀನೋ ನನ್ನ ಫೋನಲ್ಲಿ ಈಗ ಬ್ಲಾಗ್ ಮಾಡ್ತಿದ್ದಲ್ಲ ಅದು. ನೀನೇನು ಫ್ಲ್ಯಾಶ್ ಹಾಕಿ? ಹಾಯ್ ಗೈಸ್, ನಾನು ನಿಮ್ಮ ಶೆಟ್ಟಿ. ಎಲ್ಲರೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ ಕಲಿಸ್ತೀನಿ ಸಂಸ್ಕಾರ. ಕಲಿಸ್ತಿಲ್ಲ ಅಂದ್ರೆ ಬಿಡಿಸ್ತೀನಿ ಗ್ರಾಚಾರ. ಬಾ ನೀನು ಕಲಿ ಸಂಸ್ಕಾರ, ಅವ್ರು ಕಲ್ತವ್ರೆ. ನಾನು ಅವ್ರಿಗೆಲ್ಲ ಹೇಳಿದ್ದು, ನಿನಗೆ ಹೇಳಿದ್ದು ಬರಲ್ಲ. ಓಕೆ ಗೈಸ್, ಈಗ ಆ್ಯಕ್ಚುಲಿ ಕೇಕ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಎಲ್ಲಿ ತರೋದು ಏನು ಇತ್ತ ಅಂತ. ಜೊತೆಗೆ ಸ್ವಲ್ಪ ಚಿಕನ್ ತಂದು ಬಿರಿಯಾನಿ ಮಾಡೋ ಪ್ಲ್ಯಾನ್ ಕೂಡ ಇದೆ. ಓಕೆನಾ? ಆ್ಯಂಡ್ ಇಲ್ಲೊಬ್ರು ಓಡಾಡ್ತಾ ಇದ್ದಾರೆ ಪುಟ್ಟು 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 ಅಂತ. ನೀನು ಯಾವಾಗ ಬರೋದು ವ್ಲಾಗ್ಗೆ? ಎಲ್ಲರೂ ಕೇಳ್ತವ್ರೆ ಇನ್ನು. ಅವನು ಯಾರೋ ಪುಣ್ಯಾತ್ಮ ಹಾಕಿದ್ದ, ನೀನು ಮನೇಲೇ ಇಲ್ಲ, ಮನೇಲಿ ನಾವು ಮಾತ್ರ ಇದ್ದೀವಿ ಅಂತ. ನಾನು ಇದ್ದೀನಿ. ಆದರೆ ವ್ಲಾಗ್ ಬರ್ತಾ ಇಲ್ಲ, ಹುಷಾರಿಲ್ಲ, ಬರ್ತೀನಿ. ಅಲ್ಲಿಂದಾನೆ ಹಾಯ್ ಮಾಡಿಬಿಡು ಎಲ್ರಿಗೂ. ಹಾಯ್ ಹಾಯ್. ಓಕೆ ಗೈಸ್, ಲೆಟ್ಸ್ ಗೋ. ಗೈಸ್, ನಮ್ಮ ಏರಿಯಾ ನೋಡಿ ನೈಟ್ ಹೊತ್ತು ಎಷ್ಟು ಸಾಕಾಗಿದೆ. ಒಂಥರ ಸಿಟಿಲಿದ್ದೀವಿ ಅನ್ನೋ ಫೀಲೇ ಬರೋಲ್ಲ ನನಗೆ, ಅದಕ್ಕೆ ಇಷ್ಟ ನಮ್ಮ ಏರಿಯಾ. ಇವ್ ನೋಡಿ, ಏಯ್ ಅಮ್ಮಂಗೆ ಸೀಕ್ರೆಟಾಗಿ ವಿಶ್ ಮಾಡು. ಹಾಯ್ ಉಮಾ, ಹ್ಯಾಪಿ ಆ್ಯನಿವರ್ಸರಿ, ಲವ್ ಯು. ಹೆವಿ ಕಿಂಡಲ್ ಮಾಡ್ತಾನೆ ಗೈಸ್ ನನ್ನ ಇವನು. ಗಾಡಿ ಓಡ್ಸಕ್ ಬರ್ತಾ ಇರ್ಲಿಲ್ಲ, ಇವಾಗ ಕಾರ್ ಇಟ್ಕೊಂಡು ಶೋಕಿ ಮಾಡ್ತಾನೆ ಇವನು. ನನ್ನ ಥರ ಮಾಡ್ತಾರೆ ಅಂತ ಹೇಳಿಲ್ಲ. ಆ ಒಂದು ಮ್ಯಾನರ್ಸ್ ಏಮೈತಲ್ಲ, ಕಾರ್ ಹತ್ತೋದು, ಸ್ಟೈಲಾಗಿ ಕೂತ್ಕೊಳ್ಳೋದು, ಅದನ್ನ ಹೇಳಿದಷ್ಟೇ. ಹೌದಾ? ಸರಿಯಪ್ಪ. ಗೈಸ್, ಏಮುಗೆ ನಾನು ಕಾರ್ ಓಡಿಸೋದು ಒಂಥರ ಶಾಕು, ಅದ್ರ ಜೊತೆಗೆ ಒಂಥರ ಖುಷಿ ಅವನಿಗೆ. ಇವನು ಕಾರೆಲ್ಲ ಓಡಿಸ್ತಾನೆ, ನನ್ನ ಜನ್ಮದಲ್ಲ ಅನ್ಕೊಂಡಿಲ್ಲ. ಯಾಕಂದ್ರೆ ಗಾಡಿನ ಅಷ್ಟು ನಿಧಾನಕ್ಕೆ, ಸೇಫ್ ಡ್ರೈವರ್ ಗೈಸ್, ನಾನು ಸೇಫ್ ಡ್ರೈವರ್. ನಾನು ಅಷ್ಟು ನಿಧಾನಕ್ಕೆ ಕಲ್ತಾ, ಇನ್ನು ಇಷ್ಟು ದೊಡ್ಡ ಕಾರ್ 4 ಚಕ್ರದ್ದು ಹೆಂಗ್ ಕಲಿತಾನೆ ಅಂತ ಮೈಂಡಲ್ಲಿ ಇತ್ತು. ಗೈಸ್, ಆ್ಯಕ್ಚುಲಿ ಇವಾಗ ಕೇಕ್ ತರಕ್ಕೆ ಹೋಗ್ತಾ ಇದೀವಿ. ಎಲ್ಲಿ ತರೋದು ಅಂತ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಶೆಫ್ ಬೇಕಲ್ಲಿ ತರೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಜಸ್ಟ್ ಬೇಕ್ ಅನ್ಸುತ್ತೆ, ಶೆಫ್ ಬೇಕಲ್ಲ, ಸಾರಿ, ಜಸ್ಟ್ ಬೇಕಲ್ಲಿ ತರೋಣ ಅಂತ ಪ್ಲ್ಯಾನು. ಕೇಕ್ ಯಾವ ಫ್ಲೇವರ್ ತೊಗೋಬೇಕು ಏನು ಇತ್ತು ಅಂತ ಐಡಿಯಾ ಇಲ್ಲ, ಬಟ್ ಯೂಶ್ವಲಿ ನಾವು ನಮ್ಮ ಬರ್ತ್ಡೇಗೆ ತಗೋತಾ ಇದ್ದಿದ್ದು ಇದು ಪೈನಾಪಲ್. ಒಂಥರ ಅದು ನಮ್ಮ ಸಿಗ್ನೇಚರ್ ಫ್ಲೇವರ್ ಅಲ್ಲ ಮಚ್ಚ. ಯಾರದೇ ಬರ್ಡೇ ಆಗಲಿ ಏನಾರಾಗಲಿ ಪೈನಾಪಲೇ ತೊಗೊತಾ ಇದ್ದಿದ್ದು. ಮೋಸ್ಟ್ಲಿ ಅದೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಹೆಂಗೆ ಏನೋ ಇತ್ತ ಅಂತ. ಓಕೆ, ಸೊ ಅಲ್ಲೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ನೈಟ್ ಹೊತ್ತು ಮೈಸೂರು ನೋಡ್ಸೋಕ್ಕೆ ಒಂಥರ ಮಜಾ ಅಲ್ವಾ? ಚೆನ್ನಾಗೈತಲ್ಲ ಗೈಸ್. ಇಲ್ಲಿ ಜಸ್ಟ್ ಬೇಕ್ ಸಿಗಲಿಲ್ಲ. ಬರ ಇಲ್ಲಿ ಏಮೋ ಬಾಯಿಲಿ ಅಲ್ಲಿ ಒಂದ್ಸಲ ನೋಡೋಣ. ಅಲ್ಲಿದ್ರೆ ಜಸ್ಟ್ ಬೇಕಾದ್ರೆ ನೋಡೋಣ, ಇಲ್ಲ ಅಂದರೆ ಲಾಸ್ಟ್ ಇಲ್ಲಿ ಸೂಪರ್ ಆಯ್ತು. ಬರ ಒಂದ್ಸಲ ನೋಡೋಣ, ಇದು ಅಲ್ಲಿ ನೋಡ್ಕೊಂಬಂದ್ಬಿಡೋಣ. ಅಲ್ಲಿ ಇದೆ ಅಂತ ಅಂದರು, ನೋಡ್ಕೊಂಬರೋಣಪ್ಪ ಒಂದ್ಸಲ. ನೋಡ್ಬಿಟ್ಟು ಇಲ್ಲ ಅಂದರೆ ಇಲ್ಲಿ ತೊಗೊಂಡು, ಓಕೆನಾ? ಮತ್ತೆ ಎಷ್ಟು ಕೇಕ್ಗಳೈತೆ ನೋಡೋ, ತರಾವರಿ ಕೇಕ್. ಅದು ಪೋಸ್ಟಲ್ಲಿ ಇರೋದು ಮುಂದೆ ನೋಡಲ್ಲಿ ಗಿದ್ಬಿಡಿ. ಬಾ ನೋಡ್ಕೊಂಡು ಬರೋಣ. ಜಸ್ಟ್ ಬೇಕು ಬಾಕ್ಲಾಕವ್ರೆ. ಅದೇ ನಂಬ್ಕೊಂಡು ಇವರಿಂದ ನೋಡಿ ಗೈಸ್, ಅಲ್ಲಿಂದ ನಡ್ಸ್ಕೊಂಬಂದವನೆ. ಬುದ್ಧಿ ಇಲ್ಲ ನಿಂಗೆ. ಅದು ಕಾರ್ ಬೇರೆ ಅಲ್ಲಿ ನಿಲ್ಸ್ಬಿಟ್ಟು ನಡ್ಸ್ಕೊಂಬಂದವನು ಗೈಸ್ ಇವನು. ಏನಂತ ಬರ್ತೀರ ನೀವೆಲ್ಲ ಅಲ್ಲಿ? ನಡಿ. ಮಧ್ಯಾಹ್ನ ತಿಂದಿದ್ದೆಲ್ಲ ಇದಾಗಲಿ. ಗೈಸ್, ನಮ್ಮ ಏರಿಯಾದಲ್ಲಿ ಸಿಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದರೆ ಇಲ್ಲೂ ಸುತ್ತಾಡಬೇಕು. ಇಲ್ಲಿ ತುಂಬ ಅಂಗಡಿಗಳಿದೆ, ಬಟ್ ಕೇಕ್ ಶಾಪ್ ಯಾವುದೂ ಇಲ್ಲ. ಇನ್ ಕೇಸ್ ಯಾರಾದರೂ ಬಿಸ್ನೆಸ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಟ್ರೈ ಮಾಡಿ, ವಿಜಯನಗರ 4th ಸ್ಟೇಜಲ್ಲಿ ಒಂದು ಕೇಕ್ ಶಾಪ್ ಇಡೋಕ್ಕೆ. ಗೈಸ್, ಈ ಬೇಕ್ರಿಲಿ ಇದೆ ಕೇಕ್ಸು, ಬಟ್ ಎಲ್ಲ ಸೇಮ್ ಫ್ಲೇವರ್ ಅಂತ ಅನ್ನಿಸ್ತಾ ಇದೆ. ಇವ್ನು ನೋಡಿ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟವನು ಇವನು. ನಾವು ತೊಗೊಬೇಕಾಗಿರೋ ಕೇಕು ಬಾರೋ, ಐಸ್ ಕ್ರೀಮ್ ಅಲ್ಲ. ಆ್ಯಂಡ್ ಇದೆಲ್ಲ ಸೇಮ್ ಅನಿಸುತ್ತೆ ಫ್ಲೇವರು. ನೋಡೋಣ ಗೈಸ್, ನಾನು ಈ ಕಡೆ ನೋಡೇ ಇರಲಿಲ್ಲ, ಇಲ್ಲೂ ತುಂಬ ಫ್ಲೇವರ್ಸ್ ಇದೆ. ಸೊ ಇದು ತಗೊಳ್ಳೋಣ ಅಂತ ಪ್ಲ್ಯಾನು. ನೋಡೋಣ. ನೋಡಿ, ಸೊ ಈಗ ಅವ್ರು ವೆಯ್ಟ್ ಮಾಡ್ತಾರಂತೆ. ವೆಯ್ಟ್ ಮಾಡಿಬಿಟ್ಟು ಎಷ್ಟು ಅಂತ ಹೇಳ್ತಾರಂತೆ. ಯೂಶ್ವಲಿ ½ kg 1 kg ಇರುತ್ತೆ, ಬಟ್ ಇಲ್ಲೊಂಥರ ಡಿಫ್ರೆಂಟ್ ಇರುವಚ್ಚ. ಗೈಸ್, ಅವ್ರು ವೆಯ್ಟ್ ಮಾಡಿ 350 ಅಂದರೆ 300 ಮಾಡ್ಕೊಳ್ಳಿ ಅಂತ. ಕೇಕ್ ತೊಗೊಂಡಿದ್ದಾಯ್ತು, ಈಗ ಹೋಗಿ ಕಟ್ ಮಾಡಿಸೋದು ಒಂದೇ ಬಾಕಿ. ಇವನು ಒಳ್ಳೆ ಕೇಕ್ನ ಬಾರ್ಗೇನ್ ಮಾಡೋ ಅಂತವನೆ. ಅವ್ರು 350 ಹೇಳವ್ರೆ,
300 ಕೊಡ್ತೀನಿ ಅಂತ ಹೇಳೋ, ಒಂದು ಲಾಲಿಪಾಪ್ 320 ಕೊಡ್ತೀನಿ ಅಂತ ಕೇಳೋ ಅಂತೆಲ್ಲ ಬಾರ್ಗೇನ್ ಮಾಡೋ ಅಂತ ಹೇಳ್ತಾನೆ ಗೈಸ್ ಇವನು. ಏನೋ ಸಂಸಾರಸ್ಥಾಗಿದೆಯೋ ಒಂದು 10-20 ರೂಪಾಯಿ ಉಳಿಸ್ರೆ ಹಾಲ್ಗೆ ಕೊಟ್ಬಿಡ್ಸೋಕ್ಕಾಗುತ್ತೆ. ಓ ನನಗೇನು ಕೊಟ್ಬಿಡು ಅಫಿಷಿಯಲ್ ಬೇಟೆ ಮಾಡ್ಬೋದು. ಕೇಕ್ ತೊಗೊಂಡಿದ್ದಾಯ್ತು. ಸೊ ಈಗ ಚಿಕನ್ ತೊಗೊಬೇಕು, ಅದಕ್ಕೆ ಅಲ್ಲಿ ಕಾರಲ್ಲಿ ನಿಲ್ಲಿಸ್ಬಿಟ್ಟು ಚಿಕನ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ತೊಗೊಂಬರೋಣ. ಚಿಕನ್ ತೊಗೊಂಡಿದ್ದಾಯ್ತು, ಜೊತೆಗೇನೋ ತರಕಾರಿಗಳು ಬೇರೆ ಹೇಳೋರೆ, ಈಗ ತೊಗೊಬೇಕು. ತಗೋ ಕಾರ್ ನಿಲ್ಲಿಸ್ಬಿಟ್ಟು ಬರ್ತೀನಿ. ಮಲಗಿಸ್ಬಿಟ್ಟು ಪರವಾಗಿಲ್ಲ, ನೈಟ್ ಆಯ್ತಲ್ಲ ನೈಟ್. ಅಮ್ಮ ಅಪ್ಪಂಗೆ ವಿಶ್ ಮಾಡೋ, ನಾನು ಹೇಳ್ಕೊಡ್ತೀನಿ. ಹ್ಯಾಪಿ ನನಗೆ ಗೊತ್ತಿಲ್ಲ. ಹ್ಯಾಪಿ ಆ್ಯನಿವರ್ಸರಿ ಹೇಳೋ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ ರೀ ಅನ್ಬೇಕು, ಹೇಳೋ. ಹ್ಯಾಪಿ ಆ್ಯನಿವರ್ಸರಿ. ಆಗ್ತೀನಿ ಇದು ಇಲ್ಲ. ಆಯಿತು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳು. ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು. ಯಾರಿಗೆ ಹೇಳ್ತಾ ಇದೆಯಾ ನೀನು? ಅವ್ರಿಗೆ ನೀನು ಹೇಳ್ಕೊಟ್ಟಂಗೆ. ಅದನ್ನೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ರೀ ಅಂತ ಹೇಳೋ. ಆಯಿತು, ಹೇಳೋ. ನಿಮ್ಮ ಅಪ್ಪರಿಗೆ ಹೇಳುವಾಗ ತಾನೇ ನೀನು ತೆಗಿಬೇಕು. ಈ ಸಪ್ರೇಟ್ ಕಣಮ್ಮ ವಿಶಸ್ ಇದು. ಅಪ್ಪ ಆಲ್ರೆಡಿ ಹೇಳೈತೆ ಗೊತ್ತಾ? ಹೌದಾ? ಯಾವಾಗ ಹೇಳಿಸ್ತೆ? ಹೇಳೀಗ. ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು. ಹ್ಯಾಪಿ ಹ್ಯಾಪಿ ಏನಂತ ನಾಚ್ಕೊಬೇಡ ಹೇಳಮ್ಮ. ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳು. ಹ್ಯಾಪಿ ಆ್ಯನಿವರ್ಸರಿ ರಾಜು. ರಾಜು. ಲವ್ ಯು. ಲವ್ ಯು. ಗಾಯ್ಸ್ ನೋಡಿ, ಇದೇ ಕೇಕು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿದ್ದಾರೆ ನೋಡಿ ಹೀರೋಯಿನ್ನು, ಇಲ್ಲಿದ್ದಾರೆ ನೋಡಿ ಹೀರೋ, ಹೆಂಗೈತೆ ಸೈಡ್ ಆ್ಯಕ್ಟರು. ಹೆಂಗೈತೆ ಕೇಕು? ಕೇಕ್ ಚೆನ್ನಾಗೈತೆ. ಥರ ಇದು ನೋಡಿ ಇಲ್ಲಿ ಏನು ಕೇಕು. ಹಾಂ ಸಕ್ಕದ ಗಂಟಿಗೆ ಮಾಡ್ತೀವಿ ಕಣ. ಇಲ್ಲ ಮಗು, ಬೇರೆ ಬೇರೆ ಥರ ಅಲ್ಲಪ್ಪ ಈ ಥರ. ಅಂದರೆ ಈ ಫ್ಲೇವರ್ ನೋಡಿಲ್ಲ ಅಂತ ಹೇಳ್ತಾರದ್ ಕಣ. ಅದು ಪಾಪ ನಮ್ಮ ಅಮ್ಮಂಗೆ ಹೇಳಕ್ಕೆ ಬಂದಿಲ್ಲ. ಪಾಪ ಕರೆಕ್ಟ್. ತಗೊಳಮ್ಮ. ಅಚ್ಚೇ ಕನ್ನಡದ ದೀಪ, ಕಟಿ ಕಿಟಿ ಅಚ್ಚಕ್ಕೂ ಬರದ ಬಾಲಕ. ಕೊಡಿಲಿ ಹಚ್ತೀನಿ. ಇರೋ ಒಂದು ನಿಮಿಷ ಅದ ಇಲ್ಲಿ. ಅಪ್ಪ ಅಮ್ಮ ಅಷ್ಟೇನಾ? ಹ್ಯಾಪಿ ಆ್ಯನಿವರ್ಸರಿ. ಅದನ್ನ ಹೂಕೊಂಡಾರ ಹೆಂಗೆ ಅವ್ನು ಕೇಕ್ ದಬಾಕ್ಬಿಡ್ತೀನಿ ಕಣ. ನಾನು ಹಬ್ಬಿದಲ್ಲಿ ಕೇಕ್ ದಬ್ಬಾಕ್ಬಿಟ್ರೆ ನನಗಾಗೋ ಅವಮಾನ, ನನಗಾಗೋ ಈಗಲೂ ನಿನ್ನ ದಬಾಕ್ಬಿಡ್ತೀವಿ. ತಿನ್ಸಪ್ಪಂಗೆ ನೀನು ತಿನ್ಸಪ್ಪ. ಮಾರ್ಗ ಮಧ್ಯೆ ಅದನ್ನೇ ಕೊಡು ಅದು ರೈಸ್ ನೋವು ಚಪ್ಪಾಳೆ ಆಯ್ತು. ವಿಶ್ ಮಾಡ. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ ಬೋತ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂತೆ. ಹ್ಯಾಪಿ ಆ್ಯನಿವರ್ಸರಿ. ನಾಚ್ಕೋತಾರ ನಾವಪ್ಪ. ಗೈಸ್ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗ್ತಾ ಇದೆ ನೋಡಿ. ಪೀಸ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಮಸಾಲೆ ಎಲ್ಲ ಹಾಕಿದ್ಯಮ್ಮ ಇದಕ್ಕೆ? ಎಲ್ಲ ಹಾಕಾನೆ ಬಿಡಿ. ಸ್ಟವ್ ಈಗ ಆಫ್ ಮಾಡಿದೆ, ಸೈಲೆಂಟಾಗಿ ಬಂದ್ಬಿಟ್ಟಾನೆ ವಿಡಿಯೋ ಮಾಡಿ. ನೀನು ಅಜ್ಜಿ ನನಗೇನೋ ಸದ್ದಾಯ್ತದೆ ಅಂತೇಳಿ ನೋಡ್ತಾರೆ. ಇವಾಗ ಇದಕ್ಕೆ ಅಕ್ಕಿ ಮಾತ್ರ ಹಾಕ್ಬೇಕಾ? ನಾನು ಸ್ಟವ್ ಆಫಲ್ಲಿತ್ತ ಆನಲ್ಲ ಇತ್ತು ಅನ್ಕೊಂಡಿದ್ದೀನಿ. ಇಲ್ಲ, ಅದನ್ನ ಬೆಂದೈತೆ ಅಂದ್ಬಿಟ್ಟು ಆಫ್ ಮಾಡಿದ್ವಿ. ಓಕೆ ಓಕೆ. ಅಕ್ಕಿ ಹಾಕ್ಬೇಕಾ? ಹಾಕ್ಬಾ. ಇವಾಗ ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದಾರೆ. 1 kg ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು ನೋಡಿ. ಚೂರು ಬಿಡದೆ ಹಾಕ್ತವ್ರೆ. ಹಿಂಗಾಗುತ್ತೆ ನೋಡೋಣ ಇವತ್ತು ಬಿರಿಯಾನಿ. ಓ ಯಾಕೆ ಚೆನ್ನಾಗಿ ನೀನು ಅನ್ಕೊಂಡಾಗ ಬಂದಿಲ್ಲ ಅನ್ಸುತ್ತೆ ಇಲ್ಲಿ. ತಿಂದ್ಮೇಲೆ ಗೊತ್ತಾಗುತ್ತೆ.
ವಾವ್ ಗಾಯ್ಸ್ ನೋಡಿ ಎಷ್ಟು ಸಾಕಾದಾಗಿದೆ ಬಿರಿಯಾನಿ. ಮಿಕ್ಸ್ ಹೊಡಿತವ್ರೆ, ಮಿಕ್ಸು ಸೂಪರ್, ಒಳ್ಳೆ ಘಮ ಬರ್ತಾ ಇದೆ. ಟೈಮ್ ಬೇಜಾನಾಗ್ಬಿಟ್ಟಿದೆ, ಹೊಟ್ಟೆ ಸಿಗ್ತದೆ, ಬೇಗ ತಿನ್ನಬೇಕು. ಗಾಯ್ಸ್ ನೈಟು ವ್ಲಾಗ್ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟೆ. ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಬಿರಿಯಾನಿ ಎಲ್ಲ ತಿಂದ್ವಲ್ಲ, ಸರಿಯಾಗಿ ನಿದ್ದೆ ಬಂದುಬಿಡ್ತು. ಸೊ ಅದಕ್ಕೋಸ್ಕರ ವ್ಲಾಗ್ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಈಗ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹೋಪ್ಫುಲಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ, ಇದೇ ರೀತಿ ಸಪೋರ್ಟ್ ಇರಲಿ. ಆ್ಯಂಡ್ ಪ್ರೀವಿಯಸ್ ವ್ಲಾಗ್ಸ್ ಏನಾದರೂ ನೋಡಿಲ್ಲ ಅಂತಂದರೆ ಇನ್ ಕೇಸ್ ನೋಡಿ. ಆ್ಯಂಡ್ ಆದಷ್ಟು ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಇಲ್ಲದೇ ಇದ್ರೂ ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.